ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. 7 ವಿಧಾನ ಪರಿಷತ್ ಸ್ಥಾನಗಳಿಗೆ 222 ಸದಸ್ಯರಿಂದ ಮತದಾನ ಮಾಡಬೇಕಾಗುತ್ತೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಈಗ ಸ್ಪರ್ಧೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ 145 ಮತಗಳ ಗುರಿ ಇಟ್ಕೊಂಡು 5 ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಪ್ರಯತ್ನ ಇದು. NDA 87 ಮತಗಳ ಗುರಿಯನ್ನ ಇಟ್ಕೊಂಡು 3 ಅಭ್ಯರ್ಥಿಯನ್ನ ಗೆಲ್ಲಿಸೋ ಪ್ರಯತ್ನ ಮಾಡ್ತಾ ಇದೆ. ತೆರೆಮರೆನಲ್ಲಿ 222 ಜನ ವೋಟ್ ಮಾಡಬೇಕು. ಕಾಂಗ್ರೆಸ್ ಹತ್ರ 145 ಇದೆ, NDA ಹತ್ರ 87 ಇದೆ. ಸೊ ಮೈತ್ರಿಯ ಬಲ ನೋಡೋದಾದ್ರೆ ನೋಡಿ, ನಾವು ಅದನ್ನ ಸ್ಪ್ಲಿಟ್ ಮಾಡಿ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಹತ್ರ ಇರೋ ಬಲ 140, ಕಾಂಗ್ರೆಸ್ 135 ಶಾಸಕರು ಇದ್ದಾರೆ. ಪಕ್ಷೇತರರು 3 ಜನ, ಬಿಜೆಪಿ ಉಚ್ಚಾಟಿತ ಶಾಸಕರ ಪೈಕಿ 2 ಇದರಲ್ಲಿ ಇರುವಂಥದ್ದು. ಇನ್ನು ಬಿಜೆಪಿ ಪರ 62 ಇದ್ದಾರೆ. JDS ಅವ್ರ ಹತ್ರ 18 ಜನ ಇದ್ದಾರೆ. ಇನ್ನೊಂದು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಆ್ಯಡ್ ಆಗುತ್ತೆ. ಸೊ ಒಟ್ಟು 82 ಮೈತ್ರಿ ಸಂಖ್ಯೆಯ ಬಲ. ಈಗ 135 + 3 + 2 ಅಂದರೆ 140 ಕಾಂಗ್ರೆಸ್ ಹತ್ರ ಬಲ ಇದೆ. ಮೈತ್ರಿ ಬಲ 82. ಸೊ ಇದನ್ನು ನೋಡಿಕೊಂಡು ಹೇಗೆ ಮತದಾನ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. 7 ಸ್ಥಾನಕ್ಕೆ 8 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ, ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಸೊ ತನ್ನ ಪಕ್ಷ ಪ್ರತಿಯೊಂದು, ಅದು ಕಾಂಗ್ರೆಸ್, ಬಿಜೆಪಿ, JDS 3 ಪಕ್ಷದವ್ರಿಗೂ ಕೂಡ ಶಾಸಕರಿಗೆ ವಿಪ್ಪನ್ನು ಜಾರಿ ಮಾಡಲಾಗಿದೆ. ಎಲ್ಲರೂ ಕೂಡ ಈಗ ವಿಧಾನಸೌಧದತ್ತ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತವನ್ನು ಚಲಾಯಿಸ್ತಾರೆ. ಸೊ 222 ಮಂದಿ ಶಾಸಕರು ಈಗ ತಮ್ಮ ಮತವನ್ನು ಚಲಾಯಿಸೋರು ಇದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿರೋ ಥರ 222 ಶಾಸಕರ ಪೈಕಿ 7 ವಿಧಾನ ಪರಿಷತ್ನ ಸ್ಥಾನಕ್ಕೆ ಒಟ್ಟು 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಬಳಿ ಸಂಖ್ಯಾ ಬಲ ನೋಡೋದಾದ್ರೆ 140, ಮೈತ್ರಿ 82. ಯಾರ್ಯಾರು ಅಭ್ಯರ್ಥಿಗಳು ಹಾಗಾದ್ರೆ? NDA ಅಭ್ಯರ್ಥಿ ರಘು ಕೌಟಿಲ್ಯ ಮೊದಲ ಅಭ್ಯರ್ಥಿ ಇವರು. 2ನೇ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್, 3ನೇ ಅಭ್ಯರ್ಥಿಯನ್ನೇ ಗೋವಿಂದರಾಜ್. ಸೊ ಈಗ ಗೋವಿಂದರಾಜು ಗೆಲ್ತಾರ ಹೇಗೆ ಅಂತ. ಇನ್ನು ಮತದಾನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, 222 ಶಾಸಕರು ಚಲಾವಣೆ ಮಾಡೋ ಅಂತ ಮತಗಳು ಅನ್ನೋದನ್ನ ನೋಡೋದಾದ್ರೆ, ವಿಧಾನ ಪರಿಷತ್ನಲ್ಲಿ ಖಾಲಿ ಆಗ್ತಾ ಇರುವಂಥ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತದೆ. 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಬಳಿ 140 ಮತಗಳು ಇರುವಂಥ ಕಾರಣದಿಂದ ಪ್ರತಿಯೊಬ್ಬ ಅಭ್ಯರ್ಥಿಯು 29 ಮತಗಳನ್ನು ತೆಗೆದುಕೊಳ್ಬೇಕು. 29 ಮತ ಅಂತ ಹೇಳಿದ್ರೆ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ 5ನೇ ಅಭ್ಯರ್ಥಿಯ ತೆಕ್ಕೆಗೆ ಅಥವಾ 5ನೇ ಅಭ್ಯರ್ಥಿ ಪರ 26 ಮತಗಳು ಚಲಾವಣೆ ಆಗಬಹುದು. 29 × 4 ಮೊದಲ 4 ಅಭ್ಯರ್ಥಿಗಳು ಆಯ್ಕೆ ಆಗಿಬಿಡ್ತಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. 4 ಜನ ಬಹಳ ಈಸಿಯಾಗಿ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾರೆ. ಮೊದಲ ಅಭ್ಯರ್ಥಿ BK ಹರಿಪ್ರಸಾದ್, 2ನೇ ಅಭ್ಯರ್ಥಿ ತಿಪ್ಪಣ್ಣ ಕಮಕನೂರು, 3ನೇ ಅಭ್ಯರ್ಥಿ ಮೋಹನ್, 4ನೇ ಅಭ್ಯರ್ಥಿ ಶಿವಣ್ಣ ಮಳವಳ್ಳಿ. ಈ 4 ಕೂಡ ಆಯ್ಕೆ ಆಗಿಬಿಡ್ತಾರೆ ವಿಧಾನ ಪರಿಷತ್ಗೆ ಕಾಂಗ್ರೆಸ್ನ ಸಿಂಬಲ್ ಅಡಿ, ಚಿಹ್ನೆ ಅಡಿಯಲ್ಲಿ. ಇವ್ರು 4ರದ್ದು ಏನೇನೂ ಸಮಸ್ಯೆ ಇಲ್ಲ. 5ನೇ ಅಭ್ಯರ್ಥಿ ಇದ್ದಾರಲ್ಲ ವಿನಯ್ ಕಾರ್ತಿಕ್, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಪ್ತ, KPCC ಖಜಾಂಚಿ, ಅವರ ಆಯ್ಕೆ, ಅವರ ಬಳಿ ಇರೋ ಅಂಥದ್ದು ಬೇಕಾಗಿರೋದು 29 ಮತ. ಬಟ್ ಅವ್ರಿಗೆ ಇರೋದು 26 ಮತ. ನೋಡಿ ಹೇಗೆ ಅದನ್ನ ನಾವು ಸ್ಪ್ಲಿಟ್ ಮಾಡಿ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ 4 ಸ್ಥಾನಗಳ ಗೆಲುವು ಬಹುತೇಕ ಖಚಿತ. ಕಾಂಗ್ರೆಸ್ನ 5 ಸ್ಥಾನ ಗೆಲ್ಲಲು ಏನು ಮಾಡಬೇಕು ಅಂದರೆ 4 ಸ್ಥಾನ ಗೆಲ್ಲೋದು ಬಹುತೇಕ ಖಚಿತ. 29 × 5 ಮತಗಳು ಅಂದರೆ ಬೇಕಾಗಿರೋದು ಒಟ್ಟು 145 ಮತ. ತಲಾ 29 ಅಂದರೆ 5 ಅಭ್ಯರ್ಥಿಗಳು ಗೆಲ್ಲಕ್ಕೆ. ಕಾಂಗ್ರೆಸ್ ಪಕ್ಷದ ಪ್ರಸ್ತುತ ಬಲ 137. ಕಾಂಗ್ರೆಸ್ನ 5ನೇ ಸ್ಥಾನದ ಅಭ್ಯರ್ಥಿ ಗೆಲುವಿಗೆ ಇನ್ನು 11 ಮತಗಳ ಕೊರತೆ ಇದೆ. 5ನೇ ಅಭ್ಯರ್ಥಿ ಗೆಲ್ಲೋಕೆ 11 ಹೆಚ್ಚುವರಿ ವೋಟ್ ಬೇಕು. ಇದು ಕಾಂಗ್ರೆಸ್ನ ಸ್ಥಿತಿ. 140 ಜನ ಇದ್ದಾರೆ. 140 ಹೇಗೆ ಅಂದರೆ ನೋಡಿ, 135 ಶಾಸಕರು
ಅವ್ರ ಜೊತೆ ಇದ್ದಾರೆ. ಇನ್ನು NDA 3 ಸ್ಥಾನ ಗೆಲ್ಲೋಕೆ ಏನು ಮಾಡಬೇಕು ಅದು ನೋಡೋಣ. 2 ಸ್ಥಾನಗಳು ಬಹುತೇಕ ಖಚಿತ. 29 × 3 ಅಂದರೆ ಅಭ್ಯರ್ಥಿಗಳು ಒಟ್ಟು 87 ಮತಗಳು ಬೇಕಾಗುತ್ತೆ. 3 ಜನನು ಗೆಲ್ಲಬೇಕು ಅಂದರೆ BJP ಪ್ಲಸ್ JDS ಪ್ರಸ್ತುತ ಬಲ 81 ಇದೆ. 62 BJP, 18 JDS, 1 ಉಚ್ಚಾಟಿತರು. 3ನೇ ಅಭ್ಯರ್ಥಿ ಗೆಲುವಿಗೆ 6 ಮತಗಳ ಕೊರತೆ ಇದೆ. ಗೋವಿಂದರಾಜು ಗೆಲ್ಲಬೇಕು ಅಂದರೆ 6 ವೋಟ್ ಬೇಕು. 3ನೇ ಅಭ್ಯರ್ಥಿ ಗೆಲ್ಲಲು ಹೆಚ್ಚುವರಿ 6 ಮತಗಳು ಬೇಕು. ಕೂಡ ನಮ್ಮ ಪರವಾಗಿ ಆಗ್ತದೆ. ನೋಡಿ, ಇನ್ನು ಪಕ್ಷಗಳ ಸದಸ್ಯರ ಬಲ ನೋಡೋದಾದ್ರೆ ಕಾಂಗ್ರೆಸ್ನ ಬಳಿ 134 ಶಾಸಕರಿದ್ದಾರೆ. ಕಾಂಗ್ರೆಸ್ ಚಿಹ್ನೆಯ ಅಡಿಯಲ್ಲೇ ಗೆದ್ದಿರುವಂಥವ್ರು. BJP ಬಳಿ 63 ಶಾಸಕರ ಸಂಖ್ಯಾ ಬಲ ಇದೆ. JDS ಬಳಿ 18 ಇದೆ. 63 ಹೇಗೆ ಅಂದರೆ 62 ಪ್ಲಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಡ್ ಆಗ್ತಾರೆ ಇಲ್ಲಿ ಅಂತ. ಅವರು ಉಚ್ಚಾಟಿತರಾಗಿದ್ದರು. BJP ಅಭ್ಯರ್ಥಿ ಪರ ಅಥವಾ NDA ಅಭ್ಯರ್ಥಿ ಪರನೇ ಅವ್ರು ಮತ ಹಾಕ್ತಾರೆ ಅಂತ. ಇನ್ನು ಉಚ್ಚಾಟಿತ ಶಾಸಕರ 3 ಜನ ಇದ್ದಾರೆ. ಒಂದು ಅರಬೈಲ್ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಕ್ಷೇತ್ರದ ಶಾಸಕರು, ಇನ್ನೊಂದು ಯಶವಂತಪುರದ ST ಸೋಮಶೇಖರ್, ಇನ್ನೊಂದು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಯತ್ನಾಳ್. ಈ 3ರಲ್ಲಿ ಹೆಬ್ಬಾರು ಮತ್ತು ST ಸೋಮಶೇಖರ್ ನೇರವಾಗಿ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ NDAಗೆ ಹಾಕ್ತಾರೆ ಅಂತ. ಇನ್ನು ಪಕ್ಷೇತರರ ಸಂಖ್ಯೆ 2 ಇದೆ. ಯಾವುದು? ಹರಪನಹಳ್ಳಿಯ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡ. ಇವರಿಬ್ರು ಕಾಂಗ್ರೆಸ್ಗೆ ಮತ ಚಲಾಯಿಸ್ತಾರೆ. ಇನ್ನೊಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಾಲಿ ಜನಾರ್ದನ್ ರೆಡ್ಡಿ. ಇವರಿಗಾಗಲೇ ತಮ್ಮ ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ದಾರೆ. ಸೊ ಹಾಗಾಗಿ KRPP ಅನ್ನೋದಕ್ಕಿಂತ ಹೆಚ್ಚಿಗೆ ಅವ್ರು BJP ಅಂತಲೇ ನಾವು ಕರಿಬೇಕಾಗತ್ತೆ. ಇನ್ನು ಮೇಲುಕೋಟೆಯ ದರ್ಶನ್ ಪುಟ್ಟಣ್ಣಯ್ಯ ಸರ್ವೋದಯ ಪಕ್ಷದ ಶಾಸಕರು. ಕಾಂಗ್ರೆಸ್ ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿತ್ತು. ಅವ್ರು ಕಾಂಗ್ರೆಸ್ ಜೊತೆನೇ ಇದ್ದಾರೆ. ಹೀಗಾಗಿ ಅವರ ಮತ ಕಾಂಗ್ರೆಸ್ಗೆ ಹೋಗುತ್ತೆ. ಅಫ್ಕೋರ್ಸ್ ಇದರಲ್ಲೇನು ಬದಲಾವಣೆ ಇಲ್ಲ. ಹೀಗಾಗಿ ಸಂಖ್ಯಾ ಬಲ ನೋಡಿ, ಪರಿಷತ್ ಮತ ಲೆಕ್ಕ ಒಟ್ಟು 222 ಶಾಸಕರು. ಕಾಂಗ್ರೆಸ್ನ 135, BJPಯ 62, JDSನ 18, ಪಕ್ಷೇತರರು 3 ಜನ, ಉಚ್ಚಾಟಿತರು 3 ಜನ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ ಮತದಾನ ಪ್ರಕ್ರಿಯೆ. 9 ಗಂಟೆಯಿಂದ 4 ಗಂಟೆ ತನಕ ನಡೆಯುವಂಥ ಮತದಾನ ಪ್ರಕ್ರಿಯೆ. 7 ಸ್ಥಾನಗಳ ಪೈಕಿ ಒಟ್ಟು 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಇನ್ನು ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಅಭ್ಯರ್ಥಿ ಕಾಂಗ್ರೆಸ್ನದ್ದು BK ಹರಿಪ್ರಸಾದ್, 2ನೇದು PV ಮೋಹನ್, 3ನೇದು ತಿಪ್ಪಣ್ಣ ಕಮಕನೂರು, 4ನೇದು BS ಶಿವಣ್ಣ ಮಳವಳ್ಳಿ, 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್. ಈ 5 ಕಾಂಗ್ರೆಸ್ನ ಚಿಹ್ನೆಯ ಅಡಿ ಉಮೇದುವಾರಿಕೆ ಸಲ್ಲಿಸಿರುವಂಥ ಅಭ್ಯರ್ಥಿಗಳು. ಕಾಂಗ್ರೆಸ್ನ ಅಭ್ಯರ್ಥಿ BK ಹರಿಪ್ರಸಾದ್ ನೋಡಿ, CC ಪಾಟೀಲ್ BJPಯ ಶಾಸಕ ವೋಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವರು. ಸೊ ಮೈತ್ರಿವಾರು ಲೆಕ್ಕಾಚಾರ ನೋಡೋದಾದ್ರೆ ಕಾಂಗ್ರೆಸ್ನ ಸಂಖ್ಯೆ 134, NDA 81, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.